ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇದು 9ನೇ ತರಗತಿಯಲ್ಲಿರ್ತಕ್ಕಂಥ NCERT ಮತ್ತು CBSEಯಲ್ಲಿರ್ತಕ್ಕಂತಹ 1.3 ಸಂಖ್ಯಾ ಪದ್ಧತಿಯಲ್ಲಿರುವ ಒಂದು ಲೆಕ್ಕವನ್ನು ಇದರಲ್ಲಿ ಬಿಡಿಸ್ತಾ ಇದ್ದೀನಿ. ಇದು 1.3ದಲ್ಲಿ ಎರಡನೇ ಲೆಕ್ಕ ಆಗಿದೆ ಸ್ನೇಹಿತರೆ. 1/7 ಅನ್ನು 1 4 2 8 5 7 ಇದ್ದಾಗ 2/7 3/7 4/7 ಮತ್ತು 5/7 ಮತ್ತು 6/7 ಇವುಗಳ ಉತ್ತರಗಳನ್ನು ದೀರ್ಘ ಭಾಗಾಕಾರ ಮಾಡದೇ ಕಂಡುಹಿಡಿಯಿರಿ ಎಂಬುದನ್ನು ಪ್ರಶ್ನೆ ಆಗ್ತದೆ. ಇದನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡಬೇಕು ಅಂತಂದರೆ 1/7ಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ 0.142857. ಇದನ್ನು ಅವರು ಭಾಗಾಕಾರ ಮಾಡಿಯೇ ನಮಗೆ ಉತ್ತರವನ್ನು ನೀಡಿರ್ತಾರೆ. ಇದನ್ನು 2/7 ಅಂತಂದರೆ 2 × 1/7 ಅಂತ ಬರಿಬೋದು. ಇದು ನಾವು ಯಾವ ರೀತಿಯಾಗಿ ತೊಗೊಳ್ಬೇಕು ಅಂತಂದರೆ ಈ 2/7 ಅಂತಂದರೆ 2ಅನ್ನು 7ರಿಂದ ಭಾಗಿಸ್ಬೇಕಾಗ್ತದೆ. 2ಅನ್ನು 7ರಿಂದ ಭಾಗಿಸೋಂದ್ರೆ 0.2 ಅಂತ ಇಟ್ಟರು 20 ಬರ್ತದೆ, ಒಳಗೆ 20 ಬರ್ತದೆ. 7 2 14 ಅಂದರೆ ಉತ್ತರ ಎಷ್ಟು ಬಂತು, ಶೇಷ ಎಷ್ಟು ಬಂತು, 6 ಉಳೀತು. ಇಲ್ಲಿ ಉತ್ತರ ಭಾಗಲಬ್ಧ 2 ಬರ್ತದೆ ಅಂದರೆ 0.2. ಇಲ್ಲಿ ನೋಡಿರಿ, ಇಲ್ಲೇನು 0.2 ಅದ. 2 ಮುಂದೆ ಯಾವ ಸಂಖ್ಯೆಗಳು ಅದಾವು? 2 ಮುಂದೆ 8 5 7 ಅದ. ಮತ್ತು ಹೊಳ್ಳಿ ಬಂದ್ರೆ 1 4 ಅದ. ನೋಡ್ಕೋತೀವಿ. 2ರಿಂದ ಸ್ಟಾರ್ಟ್ ಮಾಡ್ಬೇಕಂದಂಗಾಯಿತು. 2 8 5 7 1 4 ಸಂಖ್ಯೆಗಳು ಅದಾವೆ. ನಾವು ಎಷ್ಟೇ ಭಾಗಾಕಾರ ಮಾಡಿದರೂ ಕೂಡ ಇದ್ರ ಮುಂದಿನ ಸಂಖ್ಯೆ ಅಷ್ಟೇ ಬರ್ತದೆ. ನಾವು 3/7 ಅಂತ ಮಾಡಿದ್ದೀವಿ. ಇದು 3ಅನ್ನು ಒಳಗೆ ಬರ್ಕೊಳ್ಳೋದು, 7ಅನ್ನು ಹೊರಗೆ ಬರ್ಕೊಳ್ಳೋದಾಗೋದು. ಈ 3ರಿಂದ 3ಅನ್ನು ಬರ್ಕೊಂಡ್ರೆ ಪಾಯಿಂಟ್ ಕೊಟ್ಟು 0 ಇಡಿಸ್ಕೊಳ್ಳೋದು. 7 4 28 ಬರ್ತದೆ. 7 ಎಷ್ಟು ಬಂತಲ್ಲಿ ಉತ್ತರ 4 ಬಂದದ್ದು. ಹಂಗಂದ್ರೆ ಈ ಕೊಟ್ಟಿರುವ ಸಂಖ್ಯೆಯಲ್ಲಿ 4 ಎಲ್ಲದ 1 4 ಅದು. 4 ಮುಂದೆ ಯಾವ್ಯಾವ ಬರ್ತಾವೆ? 2 8 5 7 ಬರ್ತದೆ. ಮತ್ತು ಹಿಂದೆ ಬಂದ್ರೆ 4 ಹಿಂದೆ ಏನದ 1. ಆ 1ಅನ್ನು ಕೂಡ ನಾವಿಲ್ಲೇ ಕನ್ಸಿಡರ್ ಮಾಡಿ 7ರ ಮುಂದೆ ಅದು 1ಅನ್ನು ಬರಿಬೇಕು. ನಾವು ಭಾಗಾಕಾರ ಮಾಡಿದರೆ ಅಷ್ಟೇ ಬರ್ತದೆ. ಮತ್ತು ನೋಡಿ 4/7 ಅಂತದೆ. ಒಳಗಡೆ ಎಷ್ಟು ಹಚ್ಕೋಬೇಕು? 4. ಹೊರಗಡೆ 7ರಿಂದ ಭಾಗಿಸ್ಬೇಕು. ಪಾಯಿಂಟ್ ಕೊಟ್ಟು 0 ಬರ್ತದೆ. 7 ಎಷ್ಟಲೇ? 7 5 35 ಬರ್ತದೆ. ಹಾಗಂದ್ರೆ ಇಲ್ಲಿ ಎಷ್ಟು ಉತ್ತರ ಬಂತು? ನಿಮ್ಗೆ 5 ಬಂತು. ಈ ಮ್ಯಾಲಿಂದಾಗ 5 ಎಲ್ಲದ? 5ರ ಮುಂದೆ ಯಾವ ಸಂಖ್ಯೆ ಅದಾವು? 7 ಅದು. 5ರ ಮುಂದೆ 7 ಅದ. ಮತ್ತು ಹೊಳ್ಳಿ ಪಾಯಿಂಟ್ ಆದ ನಂತರ 1 4 2 8 ಅದಾವೆ ನೋಡ್ರಿ. 1 4 2 8 ಹಿಂಗೆ ಬಿಡ್ತಿದ್ದೆ ನೋಡ್ರಿ. ಅಲ್ಲಿ 5 ಬಂದದ ನಿಮ್ಮದು ಉತ್ತರ. 5ರ ಮುಂದೆ ಯಾವುದದ? 7 ಅದು. ಹೊಳ್ಳಿ ಬಂದರೆ 1 4 2 8 ಅದು. ಇಷ್ಟೇ ಅದ್ರದ್ದು ಉತ್ತರ ಆಗಿರ್ತದೆ. ಇನ್ನೊಂದು ನೋಡಿರಿ 5/7 ಅಂತ. 5 ಒಳಗೆ ಹಚ್ಕೊಳಕತ್ತೀರಿ. 7ಇಂದ ಭಾಗಿಸ್ಬೇಕು. 0.0 ಆಗೋದು 50 ಆಗೋದು. 7 49 ಆಯಿತು. ಹಾಗಂದ್ರೆ ಉತ್ತರ ಎಷ್ಟು ಬಂತಿಂದು? 7ರಿಂದ ಚಾಲು ಮಾಡ್ಬೇಕಂದಂಗಾಯ್ತು. ಅಲ್ಲೇ 7 ಅದು. 7ರಿಂದ ಯಾವುದೂ ಇಲ್ಲ. ಹೊಳ್ಳಿ ಬಂದರೆ ಯಾವ್ದು ಬರ್ತದೆ? 7 ಆದ ನಂತರ 1 4 2 8 5 ಅದು. ಯಾಕಂದ್ರೆ 7ರಿಂದ 5 ಅದು. 5 ಪೂರ್ತಿ ಲಾಸ್ಟಿಗೆ ಬರಬೇಕು. 6ರಿಂದ ನೋಡಿರಿ 6 ಅಂದರೆ ಒಳಗೆ 6 ಹಚ್ಕೋ, ಹೊರಗೆ 7 ಹಚ್ಕೋಬೇಕು, ಒಳಗೆ 6 ಹಚ್ಕೋಬೇಕು. 0.8 ಎಷ್ಟಲೇ? 7 8 56 ಬರ್ತದೆ. 8 ಬರ್ತದೆ ಉತ್ತರ. ಹಂಗಂದ್ರೆ ಇದ್ರೊಳಗೆ 8 ಎಲ್ಲದ? 8ರ ಮುಂದೆ ಯಾವ ಸಂಖ್ಯೆಗಳು ಅದಾವು? 8ರ ಮುಂದೆ 5 ಮತ್ತು 7 ಅದು. 5 7 ಆದ ನಂತರ ಹೊಳ್ಳಿ ಬರೋಣ 1 4 2 ಐತೆ ನೋಡಿರಿ. ಹಂಗಂದ್ರೆ 5ರ ಮುಂದೆ 8 5 7 1 4 2 ಬರ್ತದೆ. ಈ ರೀತಿಯಾಗಿ ಭಾಗಾಕಾರವನ್ನು ಮಾಡಿ ಎರಡನೇ ಲೆಕ್ಕವನ್ನು ಮಾಡಬೇಕು. ಅಕಸ್ಮಾತ್ ಇದಕ್ಕೆ ಈ ವಿಧಾನ ನಿಮ್ಗೆ ತಿಳಿಲಿಲ್ಲ ಅಂತ ಅಂದ್ಕೊಳ್ರಿ. ಇನ್ನೊಂದು ವಿಧಾನದಿಂದನೂ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬೋದು ನಾವು. ಇದಕ್ಕೆ ನೋಡಿರಿ ಒಂದು ಉತ್ತರ ಕೊಟ್ಟಾರ ಈಗ ಆಲ್ರೆಡಿ. 1/7 ಇದ್ದು 0.42857 ಅಂತದ. 1ರಿಂದ ಗುಣಿಸಿದ್ರೆ ಇಷ್ಟು ಉತ್ತರ ಬಂದದ್ದು. ಅವ್ರು ಏನು ಕೇಳಿದಾರೆ ನಮ್ಗೆ? 2/7 3/7 ಅಪ್ ಟು 6/7 ಮಟ್ಟ ಕೊಟ್ಟಿದ್ದಾರೆ. ಇದೇ ಉತ್ತರಕ್ಕೆ ನಾವು 2ರಿಂದ ಗುಣಿಸ್ಬಿಡೋದು. ಈ ಉತ್ತರಕ್ಕೆ ನಾವು ಏನು ಮಾಡಿದ್ರೆ ಕೊಟ್ಟಿರೋ ಉತ್ತರಕ್ಕೆ 2ರಿಂದ ಗುಣಿಸಿದ್ರೆ ಆಯಿತು. ಅದಕ್ಕೆ 2.5714. ಇಲ್ಲಿ ನೋಡ್ರಿ ಅದು ಎಷ್ಟು ಬಂದದ? 2.285714 ಬಂದದ ನೋಡ್ರಿ. 285714 ಬಂದದ. ಇಲ್ಲಿ ಎರಡನೇದು 285714 ಬಂದದ. ಇಲ್ಲಿ ನೋಡ್ರಿ 3ರಿಂದ ಗುಣಿಸೋದು. ಅವ್ರು ಏನು ಉತ್ತರ ಕೊಟ್ಟರೆ ನಿಮ್ಗೆ ಇಷ್ಟೇನು ಕೊಟ್ಟಿದ್ದಾರೆ ಇವರು, ಅದಕ್ಕೇ ನಾವು ಏನು ಮಾಡೋದು? 3ರಿಂದ ಗುಣಿಸೋದು. ಎಲ್ಲದಕ್ಕೂ 1 2 3 4 5 6ರಿಂದ ಗುಣಿಸ್ಬಿಟ್ರೆ ಆ ಉತ್ತರ ಬಂದುಬಿಡ್ತವೆ ನೋಡಿರಿ. 2ರಿಂದ ಗುಣಿಸ್ಯಾರು, ಮ್ಯಾಲಿನ ಉತ್ತರ ಬಂದದ. 3ರಿಂದ ಗುಣಿಸ್ಯಾರು ನೋಡಿರಿ. ಕೊಟ್ಟಿರೋ ಉತ್ತರಕ್ಕೆ 3ರಿಂದ ಗುಣಿಸೋದು. ಇಲ್ಲಿ ನೋಡಿರಿ 3 ಬಂದು 4 2, ಇಲ್ಲಿ 4 2 8 5 8 5 ಹೌದೇನ್ರಿ? ಹಂಗೆ ಇಲ್ಲಿಂದ 7/7 4/7 ಇದಕ್ಕೆ 4ರಿಂದ ಗುಣಿಸ್ಬಿಟ್ಟು 4ರಿಂದ ಗುಣಿಸಿದ್ರೆ ಇಷ್ಟು ಉತ್ತರ ಬರ್ತದೆ.
5ದಿಂದ ಗುಣಿಸಿದ್ರೆ ಇಷ್ಟು ಉತ್ತರ ಬರುತ್ತೆ, 8ದಿಂದ ಗುಣಿಸಿದ್ರೆ ಇಷ್ಟು ಉತ್ತರ ಬರುತ್ತೆ. ಈ ರೀತಿಯಾಗಿ ಇದನ್ನು ಈಸಿ ಮೆಥಡ್. ನಮಗೆ ಈ ಮೆಥಡ್ ತಿಳಿದಿಲ್ಲ ಅನ್ನೋರು ಈ ಮೆಥಡಿಂದಾದರೂ ನಾವು ಮಾಡ್ಕೋಬೋದು. ಈ ರೀತಿಯಾಗಿ ನೋಟ್ಸ್ ಮಾಡಿದರೆ ಇದು ಮುಂದಿನ ದಿನಮಾನಗಳಿಗೆ ತುಂಬಾ ಯೂಸ್ ಆಗ್ತದೆ. ಧನ್ಯವಾದ.